ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. के डर से नए दोस्त बनाने से रोक देना आसान है, पर डेटॉल है तो आसान मत चुनो। बढ़ते रहो। गंदगी, कीचड़ ये सोचकर रुक जाना आसान है, पर डेटॉल है तो आसान मत चुनो। बढ़ते रहो। आगे बढ़ने की राह में मिट्टी, कीचड़, जर्म्स, बीमारी तो आएंगे, इसीलिए मेरा भरोसा सिर्फ डेटॉल। ज्योति जर्म से सुरक्षा और आगे बढ़ने का विश्वास। डेटॉल, क्योंकि बढ़ते रहना है जरूरी। ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಫೆಬ್ರವರಿ 24 ಮತ್ತು 25ರಂದು 2 ದಿನಗಳ ಕಾಲ ಕದಂಬೋತ್ಸವ ಜರುಗಲಿದೆ. ಇಂದು ಸಿರ್ಸಿಯಲ್ಲಿ ನಡೆದ ಕದಂಬೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅಧಿಕೃತವಾಗಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ, ಶಾಸಕರಾದ ಭೀಮಣ್ಣ ನಾಯಕ್, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಎಸಿ ಅಪರ್ಣಾ ರಮೇಶ್ ಮುಂತಾದವರಿದ್ದರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ. ಅಂದು ಎಲ್ಲ ಹಿಂದೂಗಳ ಮನೆಯಲ್ಲಿ ದೀಪ ಹಚ್ಚಿ ದೀಪಾವಳಿ ರೀತಿ ಆಚರಿಸಬೇಕೆಂದು ಸಂಸದರಾದ ಅನಂತಕುಮಾರ್ ಹೆಗಡೆ ಹೇಳಿದರು. ಇಂದು ಹಿಂದೂ ಸಮಾಜ ಜಾಗೃತವಾಗಿ ತಲೆ ಎತ್ತಿ ನಿಂತಿದೆ ಎಂದು ಅವರು ಹೇಳಿದರು. ಈ ಜಿಲ್ಲೆಯಲ್ಲಿ ನಾನು ಸಂಘದ ಪ್ರಚಾರಕನಾಗಿ ಮೊಟ್ಟ ಮೊದಲು ಬಂದ ನಂತರದಲ್ಲಿ ತಗೊಂಡಿದ್ದೆ ರಾಮ ಜನ್ಮಭೂಮಿ ಹೋರಾಟ. ಅವತ್ತೇ ಇಟ್ಟಿಗೆ ಪೂಜೆ ಮತ್ತು ಅದರ ಮುಖಾಂತರವೇ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳ ಕೆಲಸ ಶುರುವಾಯಿತು. ನಂತರದಲ್ಲಿ ಜಾಗರಣ, ಬೇರೆ ಬೇರೆ ಹೋರಾಟಗಳು ಇದೆಲ್ಲ ಪ್ರಾರಂಭ ಆಯಿತು. ಬಾಕಿ ಏನೇ ಇರಲಿ, ನಮ್ಮ ವೈಯಕ್ತಿಕ ಪರ್ಸನಲ್ ಅಟ್ಯಾಚ್ಮೆಂಟ್ ಆ ಮೂಮೆಂಟ್ ಜೊತೆಗೆ 2 ಹಂತದಲ್ಲಿ ಕರಸೇವಕರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿದ್ವಿ. ಇದೆಲ್ಲ ಕಾರಣದಿಂದ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ರಾಮ ಜನ್ಮಭೂಮಿ ಹೋರಾಟದ ಜೊತೆಗೆ ಇವತ್ತೊಂದು ನಿರ್ಣಾಯಕ ಹಂತ ತಲುಪಿದೆ. ಒಂದು ತುಂಬ ದೊಡ್ಡ ದೇವಸ್ಥಾನದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ದೇಶವಾಸಿಗಳನ್ನ ತಲುಪಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಅಪೇಕ್ಷೆ. ಎಲ್ಲ ಹಿಂದೂಗಳನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಮನೆ ಮನೆಗಳ ಅಭಿಯಾನ ಶುರುವಾಗಿದೆ. ಇಲ್ಲೂ ಕೂಡ ಎಲ್ಲ ಶುರುವಾಗಿದೆ ಅಂತ ನಾನು ಭಾವಿಸಿದ್ದೀನಿ. 96 ಹಳ್ಳಿಗಳಿಗೂ ಆಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಅವತ್ತು 22ನೇ ತಾರೀಕಿನ ದಿನ ಪೂಜೆ ಇಟ್ಕೋಬೇಕು. ಎಲ್ಲ ಹಿಂದೂಗಳ ಮನೆಯಲ್ಲಿ ದೀಪ ಹಚ್ಚಿ ದೀಪಾವಳಿಯ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಡೆ ಸೂಚನೆ ಹೋಗಿದೆ. ಇಡೀ ದೇಶದಾದ್ಯಂತ ಸಂಭ್ರಮದ ವಾತಾವರಣ. ಬಹುತೇಕ ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ರಾಮ ಮಂದಿರ ಒಂದು ಕಟ್ತೀವಿ ಅಂತಲ್ಲ, ಇದರ ಹಿಂದ್ಗಡೆ ಒಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇದೆ. ಸಾವಿರಾರು ವರ್ಷಗಳ ನಂತರದಲ್ಲಿ ಈ ದೇಶದಲ್ಲಿ ಏನೊಂದು ನಮ್ಮ ಧರ್ಮವನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನ ನಡೀತು ಎಲ್ಲರಿಂದ. ಅನ್ಯಾಯ, ಅತ್ಯಾಚಾರ, ಲೂಟಿ, ಹಿಂಸೆ, ಮತಾಂತರ ಇದೆಲ್ಲದರಿಂದ ಹೊರಗಡೆ ಬಂದು ಇವತ್ತು ಹಿಂದೂ ಸಮಾಜ ಜಾಗೃತ ಆಗಿ ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಆಂದೋಲನದ ಮುಖಾಂತರ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನ ಇದು ಸರ್ಕಾರವೇ ನಿಂತು ಬಾಬು ರಾಜೇಂದ್ರ ಪ್ರಸಾದ್ ಮೊಟ್ಟ ಮೊದಲ ರಾಷ್ಟ್ರಪತಿ ಅವರೇ ಸ್ವತಃ ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಮಂದಿರ ಮತ್ತು ರಾಜಕಾರಣ ಒಟ್ಟಿಗೆ ಸೇರಿಸಬಾರದು ಅಂತ. ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ರೇ ಸ್ವತಃ ಹೋಗಿ ನೆಹರು ಬೇಡ ಅಂತ ಹೇಳಿದ್ರು, ಹೋಗುದಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇದು ನನ್ನ ದೇಶದ ಒಂದು ಹೆಮ್ಮೆಯ ಪ್ರತೀಕ ಇದು.
ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಮೊಟ್ಟ ಮೊದಲ ರಾಷ್ಟ್ರಪತಿಗಳೇ ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ದೇವಸ್ಥಾನಗಳು ನಮ್ಮ ಗುರುತು, ಅದಿಲ್ಲದೆ ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹಿಂದೂ ಸಮಾಜ ಋಣವನ್ನು ಇಟ್ಕೊಳ್ಳೋದು. ಹಿಂದೂ ಸಮಾಜ ಯಾವತ್ತೂ ಋಣವನ್ನು ಇಟ್ಕೊಳ್ಳೋದು, ಇವತ್ತಲ್ಲ ನಾಳೆ ದಿವಸ. ನಮ್ಮ ಬದುಕಿನಲ್ಲಿ 5, 10, 20, 30 ವರ್ಷ ದೊಡ್ಡದು, ಆದರೆ ರಾಷ್ಟ್ರದ ಬದುಕಿನಲ್ಲಿ ಒಂದು 100 ವರ್ಷನೂ ಕಡಿಮೆನೆ. 1000 ವರ್ಷದಿಂದ ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಕಣ್ರಿ. 1000 ವರ್ಷದಿಂದ ಮಾಡಿರುವಂತಹ ದೌರ್ಜನ್ಯಕ್ಕೆ ಲೆಕ್ಕವೇ ಇಲ್ಲ. ಇತಿಹಾಸದಲ್ಲಿ ಯಾವ ಶಬ್ದಗಳು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅನ್ಯಾಯವನ್ನು ನಾವು ಅನುಭವಿಸಿದ್ವಿ, ಕೇವಲ ರಾಮಜನ್ಮಭೂಮಿ ಹೋರಾಟ ಒಂದರಲ್ಲೇ 3.5 ಲಕ್ಷ ಜನ ಸತ್ತರು. 3.5 ಲಕ್ಷ ಜನ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.